ಫಾಲೋ ಮಾಡ್ಕೊಂಡು ಹೋಗ್ಬಿಟ್ಟು ಅದು ತೋರಣಕ್ಕೆ ಹೋಗೋ ಮೇಲೆ ನಮ್ಮನೇಲಿ ಹೇಗೆ ಯುಗಾದಿ ಮಾಡ್ತೀವಿ ಅಂತಂದರೆ ಎಲ್ಲ ಸೇರ್ತೀವಿ, ನಮ್ಮ ಫ್ಯಾಮಿಲಿ ಮೆಂಬರ್ಸು, ಫ್ರೆಂಡ್ಸು, ಆ ಸ್ಪೆಷಲ್ ವ್ಯಕ್ತಿಗಳು ಕೂಡ. ಇವಾಗ ಆಲ್ರೆಡಿ ಒಂದಿಷ್ಟು ಜನ ನನ್ನ ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ, ಇನ್ನೂ ತುಂಬ ಜನ ಬರೋರಿದ್ದಾರೆ. ಬನ್ನಿ ಡೈರೆಕ್ಟ್ ದೇವ್ರ ಮನೆಗೆ ಹೋಗೋಣ. Over to you. ನಿಂತರೆ ಪೇಮೆಂಟ್ ಹೇಳಿದ್ದೀನಿ, ಮೊದಲೇ ಹೇಳ್ಬಿಟ್ಟಿದ್ದೀನಿ. ಬನ್ನಿ ಅಲ್ಲ, ನಮ್ಮದೇ ಮನೆ. ಯಾರು ಪಿಳ್ಳೆಗಳು? ಎಲ್ಲ ನಮ್ಮ ಆಜು ಬಾಜು ಮಕ್ಕಳು. ಕೂತ್ಕೊಳ್ಳಿ. ಜ್ವರ ಬಯಲರ್ದು ಹ್ಯಾಪಿ ಯುಗಾದಿ. ಕ್ಯಾಮ್ರಾ ಹೇಳಪ್ಪ. ಬೆಳಗ್ಗೆಯಿಂದ ಇವ್ರದೇ ಹಬ್ಬ ಆಗಿದೆ. ನಮ್ಗೆ ಯಾರು ಅಂತ ನಮಗೆ ಮರ್ತೋಗ್ಬಿಟ್ಟಿದೆ. ನಮ್ಮನೇಲಿ ಹಬ್ಬದ ಮನೇನ ಇದು ಶೂಟಿಂಗ್ ಮನೆ ಚೆನ್ನಾಗಿದೆಯಲ್ಲ ಮೇಡಮ್? ಅಯ್ಯೋ ನನ್ನ ಮಕ್ಕಳು ಅಂತ ನಾನು ಬೈಲಿಕ್ಕೆ ಶೂಟಿಂಗ್ ಮನೆಗೆ ನಮ್ಮ ಮನೇನ ಅಂತ ನಾನು ಕೇಳ್ತಾ ಇದ್ದೆ. ಮೇಡಮ್ ಶೂಟಿಂಗ್ ಚೆನ್ನಾಗಿದೆ ನಮ್ಮ ಮನೆ. ಸರ್, ನಿಮ್ಮ ಮನೇಲಿ ಯುಗಾದಿ ಹಬ್ಬ ಸ್ಪೆಷಲ್ ಏನು, ಯಾವ ಥರ ಸೆಲೆಬ್ರೇಟ್ ಮಾಡ್ತೀರಾ? ಯುಗಾದಿ ಅಮ್ಮ ಇದ್ದಾಗ ಚೆನ್ನಾಗಿ ಸೆಲೆಬ್ರೇಟ್ ಆಗೋದು. ಈಗ ನಾನು ಒಬ್ಬನೇ ಇರೋದ್ರಿಂದ ನೋ ಸೆಲೆಬ್ರೇಷನ್. ಹಿಂಗೆ ಯಾರು ಕರೆದ್ರೆ ಊಟ ಬಿಕೆ ಅವ್ರ ಮನೆ ಇವ್ರ ಮನೆಗೆ ಹೋಗೋದು ಅಷ್ಟೇ. ನಮಸ್ತೆ. ಯುಗಾದಿ ಹಬ್ಬದ ಶುಭಾಶಯಗಳು. ಯುಗಾದಿ ಅಂದ್ರೆ ಯುಗಗಳು ಅಂದರೆ ಆದಿ ಕಾಲದಿಂದ ಇದು ನಡ್ಕೊಂಡು ಅಂತ ಹೊಸ ವರ್ಷ ಅಂತ ಕರೆಯಲ್ಪಡುತ್ತೆ. ಯಾಕಂದರೆ ಇದು ಮೊದಲ ಮಳೆಯಿಂದ ಶುರುವಾಗುತ್ತೆ. ನಮಗೂ ತರುತ್ತೆ. ಯಾಕಂದರೆ ಯಾರಾದರೂ ನಾವು ಎಲ್ಲ ಹಬ್ಬಗಳನ್ನ ಧಾರಾವಾಹಿಯಲ್ಲೇ ಆಚರಿಸೋದ್ರ ಜೊತೆಗೆ ಅಲ್ಲೇ ಸಂಭ್ರಮಿಸ್ತೀವಿ. ಮನೆಗೆ ಎಷ್ಟು ಮಟ್ಟಿಗೆ ಸಮಯ ಕೊಡ್ತೀವಿ ಗೊತ್ತಿಲ್ಲ. ಅದು ಕೂಡ ಒಂಥರ ಚೆನ್ನಾಗಿರುತ್ತೆ. ಹಬ್ಬ ಯಾವತ್ತೂ ಕೂಡ ಮನುಷ್ಯನನ್ನು ಉಲ್ಲಾಸಿತ ವ್ಯಕ್ತಿಯನ್ನಾಗಿ ಮಾಡುತ್ತೆ. ಏನೇನೋ ಮನಸ್ಸಲ್ಲಿ ಕಲ್ಮಶಗಳಿದ್ದರೆ ಕಳೆಯುತ್ತೆ. ಹಾಗಾಗಿ ಈ ಹಬ್ಬಗಳನ್ನ ನಾವು ಆಚರಿಸ್ತೀವಿ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಿಪ್ಪೇಶ್ ಅವರಿಗೆ, ವಸಂತ್ ಅವರಿಗೆ ಬಹಳ ಬಹಳ ಧನ್ಯವಾದಗಳು. ಹಾಯ್, ನಮಗಿಂತ ಮುಂಚೆನೇ ನಿರು ಮನೆಗೆ ಬಂದ್ಬಿಟ್ರ ನೀವೆಲ್ಲ? ನೋಡಿ ನಾವು ಈಗ ಬರ್ತಾ ಇದ್ದೀವಿ. ಹಾಯ್, ಬನ್ನಿ 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 ಬನ್ನಿ. ಮೀನು ಇಷ್ಟ ಅಂತ ಹಾಯ್ ಮಾಡ ಅದಕ್ಕೆ ನೀನ್ ತೆಗಿಬೇಕು. ಕೈ ಕೊಡ್ಬೇಕಲ್ಲ ಎಲ್ರು ನಮ್ಮ ಟೀಮಿಂದ. ಹೇಳಿದ್ದಲ್ಲ ನೀನು ಒಳಗಡೆ ಯೋಗ ಮಾಡೋದ, ನಮ್ಮ ತಾಳ್ನೆ ಮಾಡೋದ. ಮತ್ಸ್ಯಾಸನ.